स्टेट दलित संघर्ष समिति के स्टेट कन्वीनर एन शंकर ने एक प्रेस कॉन्फ्रेंस में कहा कि मिनिस्टर जमीर अहमद शुक्रवार को कुर्ची शहर में पहुंचेंगे। यह प्रोग्राम कर्नाटक स्टेट दलित संघर्ष समिति डिस्ट्रिक्ट बेलगाम यूनिट रायबाग कुर्ची के साथ मिलकर ऑर्गेनाइज किया जाएगा। हाउसिंग मिनिस्टर बीजेड जमीर अहमद शुक्रवार 12 तारीख को बेलगावी डिस्ट्रिक्ट के रायबाग तालुका के कुर्ची पटना में खास हालात में बेघर लोगों को पक्के घर देने के एक प्रोग्राम में हिस्सा लेंगे। कर्नाटक स्टेट दलित संघर्ष समिति के स्टेट कन्वीनर एन शंकर ने एक प्रेस कॉन्फ्रेंस में कहा, 2005 और 2006 में रायबाग तालुका के कुर्ची शहर में कृष्णा नदी की बाढ़ के पीड़ितों के लिए दलित संघर्ष समिति द्वारा चलाए गए कई संघर्षों के नतीजे में सरकार ने पीड़ितों को फ्लैट और मालिकाना हक पहले ही दे दिए हैं, लेकिन अभी भी वे घास फूस के शेड में रह रहे हैं। ऑर्गेनाइजेशन के लगातार संघर्षों को देखते हुए हाउसिंग और माइनॉरिटी वेलफेयर मिनिस्टर बीजेड जमीर अहमद खान ने कहा कि कृष्णा नदी की बाढ़ के कारण जिन लोगों के फ्लैट और घर चले गए हैं उनके पुनर्वास को खास मामला मानते हुए वे राजीव गांधी हाउसिंग कॉरपोरेशन के तहत कुर्ची शहर में 400 अल्पसंख्यक और अनुसूचित जातियों के लाभार्थियों, उगर खुर्द शहर में 100 लाभार्थियों और हरुगिरी शहर में 100 लाभार्थियों के लिए लगभग 5 लाख रुपयों की लागत से आरसीसी घरों के निर्माण का उद्घाटन करेंगे। इस मौके पर बेंगलोर कोऑर्डिनेटर शिवानंद के प्रभाकर के डिस्ट्रिक्ट माइनॉरिटी अध्यक्ष अमीन जातकर, सफूरा अलगूर, वैसे ही फातिमा शेख, लकवा मंटूर, प्रसाद शिंगे, मकतुमाली शेख आदि कार्यकर्ता मौजूद थे। ಸಂಬಂಧಪಟ್ಟಂತ ವಿಷಯವನ್ನು ಓದಿ ಅವ್ರ ಮುಂದೆ ಇಟ್ಟಾಗ ಅವರು ನಮ್ಗೆ 400 ಮನಿ ಕುರ್ಚಿಗೆ ಮತ್ತು ಹುಗಾರ್ಗೆ 100, ಹಾರುಗೆರಿಗೆ 100 ಮನಿ, ಇವನ್ನ 600 ಮನಿ ಶಂಕ್ಷನ್ ಮಾಡಿಕೊಟ್ಟು ಈಗ ಸ್ವತಃ ಅವರೇ ಬಂತೀವಿ ಅಂತ ಹೇಳಿ ಅವರು ಡೇಟ್ ಕೊಟ್ಟಿಂದ ನಾವು ಇವತ್ತು 12ನೇ ತಾರೀಕಿಗೆ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಿದ್ದೀವಿ। ಜಮಖಂಡಿ ರಸ್ತೆಗೆ ನಿರಾಸದ ಕಾಲನಿ ಹತ್ತಿರ ನಾವು ಇದು ಕಾರ್ಯಕ್ರಮ ಎಲ್ಲ ಜನಕ್ಕೆ ಸಂಬಂಧ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಸಂಘಟನೆ ತುರುಲಿಂದ ನಾವು ಮಾಡೋಕ್ಕೆ ಒಪ್ಕೊಂಡಿದ್ದೀವಿ। ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅದ್ರ ಸಂಬಂಧ ಈಗ ಮುಂದಿನ ದಿವಸದಲ್ಲಿ 12ನೇ ತಾರೀಕಿಗೆ ಜಮೀರ್ ಅಹಮದ್ ಸಾಹೇಬರು ಬರ್ತಿದ್ದಾರೆ। ಅದ್ರ ಸಂಬಂಧ ನಮ್ಮ ಕಾರ್ಯಕ್ರಮ ಆಗಬೇಕು। ಮತ್ತು ಈಗ ಸದ್ಯಕ್ಕೆ ನಮ್ಗೆ ಅಲ್ಲಿ ಒಂದು ಜರ ಆರ್ಸಿಸಿ ರೋಡ್ಗಳು ನಮ್ಮ ತಮ್ಮಣ್ಣವ್ರ ಸಾಹೇಬರು ಹಾಕಿಕೊಟ್ಟಿದ್ದಾರೆ, ಮತ್ತು ಲೈಟಿಂದ ವ್ಯವಸ್ಥೆ ಆಗೈತಿ, ಗಟಾರಿಂದ ವ್ಯವಸ್ಥೆ ಆಗೈತಿ। ಈಗ ಸದ್ಯಕ್ಕೆ ಇರಾಕ ಮನಿ ಇಲ್ಲ, ಎಲ್ಲ ಪತ್ರ ಸೆಡ್ ಅದಾವೆ। ಅದ್ರ ಸಂಬಂಧ ದಯವಿಟ್ಟು ಇವು ಮನಿ ಆಗಬೇಕಂತ ಹೇಳಿ ನಾವು ಅಟ್ಟಿ ತೋರಿ ಒಂದು ವರ್ಷದಿಂದ ಸತತ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಕಡೆ ನಾವು ಹೋದಾಗ ನಮ್ಗೆ ಇವು 600 ಮನಿ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ। ಅದು ಬಂದ ಕಾಟ ಅವ್ರು ಸ್ವತಃ ತಮ್ಮ ಕೈಲಿಂದ ಬಂದು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳಿ 12ನೇ ತಾರೀಕಿಗೆ ಹೇಳಿದ್ದಾರೆ। ಸರಿ, ಎಷ್ಟು ವರ್ಷಗಳ ಹೋರಾಟದಿಂದ ಜಯ ಸಿಕ್ಕತಿ? ನಾವು ಸುಮಾರು 8-10 ವರ್ಷದಿಂದ ಹೋರಾಟ 2010ರಿಂದ ನಾವು ಹೋರಾಟ ಮಾಡ್ಕೋತ ಬಂದಿದ್ದೀವಿ। ಇದು ಲಾಸ್ಟ್ 2025ಕ್ಕೆ ಲಾಸ್ಟ್ನೇದು ಹೋರಾಟಕ್ಕೆ ನಮ್ಗೆ ಇದು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಇದು ಮನಿಗಳ ಸಂಬಂಧ ಎಲ್ಲ ನಮ್ದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ। ಸರ್, ಸ್ವತಃ ಜಮೀರ್ ಅಹಮದ್ ಅವರೇ ಬರಕತ್ತರು? ಹಾಂ, ಸ್ವತಃ ಜಮೀರ್ ಅಹಮದ್ ಸಾಹೇಬ್ರೆ ಡೇಟ್ ಕೊಟ್ಟು ಅವರೇ ಬರಕತ್ತಾರೆ। ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಮ ಹೋರಾಟಕ್ಕೆ ಫಲ ಸಿಕ್ಕತಿ, ಖುಷಿ ಆಗ್ತೈತಿ? ನಮ್ಗೆ ಖುಷಿ ಆಗಿದೆ, ಭಾಳ ದೊಡ್ಡ ಖುಷಿ ಐತಿ। ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ನಾವು ಹೋರಾಟ ಮಾಡಿದ್ದಕ್ಕೆ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ನಮ್ಗೆ ಜಲೆ ಐತಿ ಅನ್ನುವಂಥ ಒಂದು ವಿಚಾರದಿಂದ ನಾವು ಭಾಳ ಖುಷಿ ಐತಿ ನಮ್ಮೆಲ್ಲ ಜನಕ್ಕೆ। ಎಲ್ಲ ಸುಮಾರು ಜನ ನಾವು 8-10 ಸಾವಿರ ಜನಕ್ಕಿಂತ ಹೆಚ್ಚಿನ ಜನ ಸೇರುವಂಥದ್ದು ಎಲ್ಲರಿಗೂ ಉಮ್ಮಿದ್ ಐತಿ। ಕೆಲವು ಜನದ ಇಲ್ಲಿ ಏನು ನಮ್ಮ ಭಾಗಕ್ಕೆ ಕೆಲಸ ನಿಂತಾವು ಅವರು ಪಾಂಪ್ಲೆಟ್ ತೊಗೊಂಬಂದು ಸಾಹೇಬ್ರಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ವಿಚಾರದಿಂದ ನಾವು ಇವತ್ತು ಪ್ರೆಸ್ ಮೀಟಿಂಗ್ ನಿಮ್ಮ ಮುಖಾಂತರ ಹೇಳಿದ್ವಿ। ನಮ್ಮ ಹೆಸರು ಅಮೀನ್ ಇಮಾಮ್ ಜಾತ್ಗಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈನಾರಿಟಿ ಅಧ್ಯಕ್ಷ।